ಪ್ರಚಾರದ ವೇಳೆ ನಟ ಯಶ್ಗೆ ನಿಖಿಲ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಮನೆ ಬಾಡಿಗೆ ಕಟ್ಟೋಕೆ ಆಗದವರು ನಮ್ ಬಗ್ಗೆ ಮಾತಾಡ್ತಾನೆ, ಪಕ್ಷೇತರ ಅಭ್ಯರ್ಥಿಯ ಮಗ ನಮ್ ಬಗ್ಗೆ ಮಾತಾಡಿದಾನೆ ಅಂತ ಇಲ್ಲಿ ಟಾಂಗ್ ಅನ್ನ ಕೊಟ್ಟಿರೋದು. ಪ್ರಚಾರದ ಸಂದರ್ಭದಲ್ಲಿ ನಟ ಯಶ್ಗೆ ನಿಖಿಲ್ ತಿರುಗೇಟನ್ನ ಕೊಟ್ಟಿರೋದು. ಮನೆ ಬಾಡಿಗೆ ಕಟ್ಟೋಕೆ ಆಗದವರು ನಮ್ಮ ಬಗ್ಗೆ ಮಾತಾಡ್ತಾನೆ, ಅಷ್ಟೇ ಅಲ್ಲ ಪಕ್ಷೇತರ ಅಭ್ಯರ್ಥಿಯ ಮಗ ಕೂಡ ನಮ್ ಬಗ್ಗೆ ಮಾತಾಡಿದ್ದಾನೆ ಅಂತ ಅಭಿಷೇಕ್ ಹೆಸರನ್ನ ಇಲ್ಲಿ ಉಲ್ಲೇಖ ಮಾಡ್ದಲೆ ಪಕ್ಷೇತರ ಅಭ್ಯರ್ಥಿಯ ಮಗ ನಮ್ಮ ಬಗ್ಗೆ ಮಾತಾಡಿದಾನೆ ಅಂತ ಇಲ್ಲಿ ಟಾಂಗ್ ಅನ್ನ ಕೊಟ್ಟಿರೋದು. ಎಸಿ ಕಾರಲ್ಲಿ ಓಡಾಡೋರಿಗೆ ಬಿಸಿಲು ಗೊತ್ತಾಗ್ಲಿ ಅಂತ ಹೇಳ್ತಾರೆ, ಅದಕ್ಕೆ ನಮ್ಮ ಕುಮಾರಣ್ಣ ಸರಿಯಾಗಿ ಹೇಳಿದ್ದಾರೆ ಅಂತ ನಾಗಮಂಗಲದ ಬೆಳ್ಳೂರಲ್ಲಿ ಪ್ರಚಾರದ ಸಂದರ್ಭದಲ್ಲಿ ನಿಖಿಲ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಯೋಗ್ಯತೆ ಬಗ್ಗೆ ಪಾಪ ನಮ್ಮ ಬಿಜೆಪಿ ಅದೇನೋ ಹಿರಿಮಗನ ಕಿರಿಮಗನ ಗೊತ್ತಿಲ್ಲ ನನಗೆ, ಅವ್ರಿಗೆ ಗೊತ್ತಿರಬೇಕು ಹಿರಿಮಗನ ಕಿರಿಮಗನ ಜೊತೆ ನಮ್ಮ ಯೋಗ್ಯತೆ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಇವತ್ತು ನನ್ನ ಯೋಗ್ಯತೆ ಬಗ್ಗೆ ಮೊನ್ನೆ ದಿನ ಕುಮಾರಣ್ಣ ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ಗೆ ಪ್ರತಿಕ್ರಿಯೆ ಕೊಡ್ತಾರೆ. ಪಾಪ ಅವ್ರು ಹಿರಿಮಗನ ಕಿರಿಮಗನ ಅವರೇ ಹೇಳ್ಬೇಕಾಯ್ತು, ಸ್ಪಷ್ಟನೆ ಕೊಡ್ಬೇಕಂತ ನನಗೆ ಗೊತ್ತಿಲ್ಲ. ಪಾಪ ಎಸಿ ಕುತ್ಕೊಂಡು ಛತ್ರಿ ಇಟ್ಕೊಂಡು ಓಡಾಡೋರಿಗೆ ಕಷ್ಟ ಆಯ್ತಾ ಇರ್ಬೋದು ಕುಮಾರಣ್ಣ ಹೇಳಿದಕ್ಕೆ. ಬಹುಶಃ ಹೇಳ್ತೀನಿ ಕೇಳ್ರಿ, ಬಹುಶಃ ಅವ್ರ ಅಭ್ಯರ್ಥಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಏನು ವ್ಯಕ್ತಿವಾಗಿ ಮಾತಾಡಿದ್ದಾರೆ. ನಾನು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪಾಪ ದೊಡ್ಡ ಮನುಷ್ಯ, ಮಹಾನ್ ಭಾವ. ನಾನು ನನ್ನ ತಾತ ದೇವೇಗೌಡರು ಸಾಹೇಬರು 96ರಲ್ಲಿ ಪ್ರಧಾನಮಂತ್ರಿ ಆದಾಗ ನಾವು ಎಲ್ಲಿದ್ದಾಗ ಬಾಡಿಗೆ ಮನೆಯಲ್ಲಿ ಕತ್ತರಗುಪ್ಪೆಯಲ್ಲಿ ಬಾಡಿಗೆ ಮನೆಯಲ್ಲಿ ಕಂಡವರು 5,000 ರೂಪಾಯಿಯಲ್ಲಿ ನನ್ನ ತಾಯಿ ಇವತ್ತು ಬಾಡಿಗೆ ಕೊಡ್ತೀರಾ ಇವುಗಳೆಲ್ಲ ಮಾತಾಡ್ತಾರೆ. ಇವತ್ತು ಮಾತಾಡ್ಲಿ, ಎಲ್ಲಿವರೆಗೂ ಮಾತಾಡ್ತಾರೆ. ತಮ್ಮಂತ ತಂದೆ ತಾಯಿಂದ ಒಂದು ಆಶೀರ್ವಾದ ಇದೆ ನಿಮ್ಮ ಹೃದಯದಲ್ಲಿ. ಇವತ್ತು ಕುಮಾರಣ್ಣನಿಗೆ ದೇವೇಗೌಡರಿಗೆ JDS ಪಕ್ಷಕ್ಕೆ ಸ್ಥಾನ ಕೊಟ್ಟಿದ್ದೀರಿ, ನನಗೂ ಕೂಡ ಸ್ಥಾನ ಕೊಡ್ತೀನಿ ಅಂತ ನಂಬಿ ಇವತ್ತು ಇಲ್ಲಿ ಬಂದಿದ್ದೇನೆ. ನಾನು ಇನ್ನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಸುತ್ತಮುತ್ತ ಇರುವಂತಹ ನನ್ನ ಸ್ನೇಹಿತರು ಯಾರು ಶ್ರೀಮಂತರಲ್ಲ ಸ್ವಾಮಿ, ಎಲ್ಲ ಮಧ್ಯಮ ವರ್ಗದವರು. ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕೊಟ್ಟು ನಾನು ತಲೆಬಾಗುತ್ತೇನೆ. ಪಾಪ ನನ್ನ ಯೋಗ್ಯತೆ ಬಗ್ಗೆ ಪ್ರಶ್ನೆ ಮಾಡಿದ್ರಲ್ಲ, ಅವ್ರು ಯಾರೋ ಮಹಾನುಭಾವರು. ಅವ್ರ ಸುತ್ತಮುತ್ತ ಇಂದ ಇರುವಂತವ್ರು ಎಲ್ಲ ದೊಡ್ಡ ದೊಡ್ಡ ಶ್ರೀಮಂತರು. ಪಾಪ ಶ್ರೀಮಂತರ ಆಗಬೇಕಾಗಿದೆ ಇವತ್ತು ಅವ್ರಿಗೆ. ಅವ್ರು ನನ್ನ ಯೋಗ್ಯತೆ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಇದ್ರಿ ಇವತ್ತು. ಇರ್ಲಿ, ತಮ್ಮಂತ ತಂದೆ ತಾಯಿಗಳ ಒಂದು ಆಶೀರ್ವಾದದಿಂದ ಈ ಬಾರಿ ನನ್ನನ್ನು ಗೆಲ್ಲಿಸ್ತೀರಿ ಅಂತ ಒಂದು ವಿಶ್ವಾಸ ನನಗಿದೆ, ನಂಬಿಕೆ ನನಗಿದೆ. ನಾಗಮಂಗಲದ ಬೆಳ್ಳೂರಲ್ಲಿ ಭರ್ಜರಿಯಾಗಿ ನಿಖಿಲ್ ರೋಡ್ ಶೋ ಮಾಡಿದ್ರು. ಇದೇ ವೇಳೆ ಮಾತನಾಡಿದ ನಿಖಿಲ್, ಸುಮಲತಾ ಆರೋಪ ಮಾಡೋದ್ರಲ್ಲಿ ಕಾಲವನ್ನ ಕಳೀತಾ ಇದ್ದಾರೆ, ಜನರನ್ನ ದಿಕ್ಕು ತಪ್ಪಿಸುವಂತ ಕೆಲಸ ಮಾಡಿದ್ದಾರೆ ಅಂತ ತಿರುಗೇಟನ್ನ ಕೊಟ್ರು. ನಾಗಮಂಗಲ ಕ್ಷೇತ್ರದಲ್ಲಿ ಭಿನ್ನಮತ ಇದೆ, ಅದನ್ನ ಸರಿಪಡಿಸಿಕೊಂಡು ಹೋಗೋ ಜವಾಬ್ದಾರಿ ನನ್ನ ಮೇಲಿದೆ ಅಂತ ಹೇಳಿದ್ರು. Hey!